ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಇಬ್ಬರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ದೇವ್ರ ವಾಕ್ಯ ಹೇಳುತ್ತೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರನ್ನು ಎಚ್ಚರಿಸೋಣ. ಓ ಜನರೇ, ಈ ಅಂತ್ಯದ ದಿನಗಳಲ್ಲಿ ಸಭೆಯಾಗಿ ಕೂಡಿಕೊಳ್ಳೋದನ್ನು ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಇವತ್ತು ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರೆ. ರೂಢಿ ಅಂದರೆ ಏನು ಗೊತ್ತಾ? ತಿಂಗಳಿಗೊಂದು ಸತಿ ಬರೋದು, ಅದು ಅವ್ರಿಗೊಂದು ಅಭ್ಯಾಸ. ಇಲ್ಲ 2 ವಾರಕ್ಕೊಂದು ಸತಿ ಬರೋದು, ಅದು ಕೆಲವ್ರಿಗೊಂದು ರೀತಿ ಅಭ್ಯಾಸ. ಈ ರೀತಿಗೆ ಕೆಲವ್ರು ಏನು ಮಾಡ್ತಾರೆ, 1 ವಾರ ಬಂದರೆ 1 ವಾರ ಬರಲ್ಲ, ಒಂದು ಪ್ರೇಯರ್ಗೆ ಬಂದರೆ ಇನ್ನೊಂದು ಪ್ರೇಯರ್ಗೆ ಬರಲ್ಲ, ಒಂದು ಆರಾಧನೆಗೆ ಬಂದರೆ ಇನ್ನೊಂದು ಆರಾಧನೆಗೆ ಬರಲ್ಲ, ಒಂದು ಉಪವಾಸಕ್ಕೆ ಬಂದರೆ ನೆಕ್ಸ್ಟ್ ಉಪವಾಸಕ್ಕೆ ಬರಲ್ಲ. ಏನಾದರೂ ಸಭೆಗಳಲ್ಲಿ ದೇವ ಕಾರ್ಯಗಳು ನಡೀತದಂದರೆ ಕೆಲವರು ಒಂದಕ್ಕೆ ಬಂದರೆ ಒಂದಕ್ಕೆ ಬರಲ್ಲ. ಈ ರೀತಿಗೆ ಅನೇಕರು ಏನು ಮಾಡ್ತಾರೆ, ರೂಢಿಯಾಗಿ ಬಿಟ್ಟಿರೋದ್ರಿಂದ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಹಾಲೆಲೂಯ. ಈ ಕೊನೆ ಕಾಲದಲ್ಲಿ ಸಭೆಗಳು, ದೇವರು ನಮ್ಮನ್ನು ಆಯತ್ತಪಡಿಸಲು ಸಭೆಗಳಲ್ಲಿ ಪ್ರಾರ್ಥನೆಗಳನ್ನು, ಉಪವಾಸಗಳನ್ನು, ಆರಾಧನೆಗಳನ್ನು, ದೇವರ ವಾಕ್ಯಗಳು, ಅಭಿಷೇಕ, ಈ ರೀತಿಯಾಗಿ ಸಭೆಗಳ ಒಳಗಡೆ ದೇವರು ಯಾಕೆ ಇದನ್ನೆಲ್ಲ ಇಟ್ಟಿದ್ದಾನೆಂದರೆ ನಮ್ಮನ್ನು ಆಯತ್ತಪಡಿಸಲು. ಯಾಕಂದರೆ ಈ ಕೊನೆ ಕಾಲದಲ್ಲಿ ಏಸಪ್ಪ ಈ ಲೋಕಕ್ಕೆ ಅತಿ ಬೇಗನೆ ಬರಲಿದ್ದಾನೆ. ಹಾಗಾಗಿ ನಾವುಗಳು ಅವರನ್ನು ಎದುರುಗೊಳ್ಳಬೇಕಾದರೆ, ಅವರ ಮುಂದೆ ನಿಲ್ಲಬೇಕಾದರೆ ನಾವುಗಳು ಏನಾಗಿರಬೇಕಂದ್ರೆ ಆಯತ್ತವಾಗಿರಬೇಕು. ಯಾವ ರೀತಿ ಆಯತ್ತ ಅಂದರೆ ಪರಿಶುದ್ಧದಲ್ಲಿ ಆಯತ್ತವಾಗಿರಬೇಕು, ಭಕ್ತಿಯಾದ ಕಾರ್ಯಗಳಲ್ಲಿ ಆಯತ್ತವಾಗಿರಬೇಕು, ನೀತಿ ಕೃತ್ಯಗಳಲ್ಲಿ ಆಯತ್ತವಾಗಿರಬೇಕು, ಅಭಿಷೇಕದಲ್ಲಿ ನಾವು ತುಂಬಿದವರಾಗಿ ಆತ್ಮಭರಿತರಾಗಿ ನಾವು ಆಯತ್ತವಾಗಿರಬೇಕು. ಕಟ್ಟಳೆಗಳನ್ನು ಕೈಗೊಂಡು ಧ್ಯಾನಿಸಿ ನೂತನ ಮನಸ್ಸುಳ್ಳವರಾಗಿ, ನೂತನ ಹೃದಯವುಳ್ಳವರಾಗಿ ನಾವು ಆಯತ್ತವಾಗಿರಬೇಕು. ದೇವರ ಪ್ರೀತಿಯಿಂದ ನಾವು ತುಂಬಿದವರಾಗಿ ಅವರ ಪ್ರೀತಿಯಲ್ಲಿ ನಾವು ನೆಲೆಯಾಗಿ ನಿಂತು ನಾವು ಆಯತ್ತವಾಗಿರಬೇಕು. ಅದಕ್ಕಾಗಿ ಈ ಅಂತ್ಯಕಾಲದಲ್ಲಿ ಸಭೆಗಳಲ್ಲಿ ದೇವರು ವಿಶೇಷವಾದ ಕಾರ್ಯಗಳನ್ನು ನಡೆಸಿಕೊಂಡಿದ್ದಾನೆ. ನಾವು ಇವುಗಳಲ್ಲಿ ಭಾಗವಹಿಸುವಾಗೆ, ಇವುಗಳನ್ನು ಅನುಸರಿಸುವಾಗೆ ಮಾತ್ರ ನಮ್ಮನ್ನು ಆಯತ್ತಪಡಿಸಿಕೊಳ್ಳಲು ಸಾಧ್ಯ. ಆದರೆ ಈ ಕೊನೆ ಕಾಲದಲ್ಲಿ ತುಂಬ ಜನರು ಏನು ಮಾಡ್ತಾರೆ, ಸಭೆಗಳನ್ನು ಅಸಡ್ಡೆ ಮಾಡಿ, ಪ್ರಾರ್ಥನೆಗಳನ್ನು ಅಸಡ್ಡೆ ಮಾಡಿ, ಉಪವಾಸಗಳನ್ನ ಅಸಡ್ಡೆ ಮಾಡಿ, ದೇವರ ಆಲಯದ ಮೇಲಿರೋಂಥ ಅಭಿಮಾನಗಳನ್ನ ಅಸಡ್ಡೆ ಮಾಡಿ, ದೇವರ ವಾಕ್ಯಗಳನ್ನ ಅಸಡ್ಡೆ ಮಾಡಿ, ದೇವರ ಆಲಯದ ಕಡೆ ಮುಖ ತೋರಿಸದೆ, ಹೀಗಾಗಿ ಜನರು ಇವತ್ತು ಏನಾಗಿದ್ದಾರೆ ಅಂದರೆ ಲೋಕದ ಕಾರ್ಯಗಳಲ್ಲಿ, ಹಾಲೆಲೂಯ, ಕುಟುಂಬದ ಕಾರ್ಯಗಳಲ್ಲಿ, ಅವರ ನಿತ್ಯದ ಕಾರ್ಯ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಆಮೇಲೆ ಈ ರೀತಿಯಾಗಿ ಆಗಿ ಹೋಗುವಾಗೆ ಅವರು ಕರ್ತನ ಬರೋಣಕ್ಕೆ ತಮ್ಮನ್ನು ಆಯತ್ತ ಪಡಿಸಿಕೊಳ್ಳೋಕ್ಕೆ ಆಗೋದಿಲ್ಲ. ಅದರ ವಾಕ್ಯ ಹೇಳುತ್ತೆ, ಸಭೆಯಾಗಿ ಕೂಡಿಕೊಳ್ಳೋದನ್ನು ನಾವು ಬಿಟ್ಟು ಬಿಡದೆ ನಾವು ಏನು ಮಾಡಬೇಕಂದ್ರೆ ಎಲ್ಲರನ್ನ ಎಚ್ಚರಿಸಬೇಕು. ಯಾಕೆ ಎಚ್ಚರಿಸಬೇಕಂದ್ರೆ ವಾಕ್ಯ ಹೇಳುತ್ತೆ, ಕರ್ತನ ಪ್ರತ್ಯಕ್ಷತೆ ದಿನವೂ ಸಮೀಪಿಸುತ್ತಾ ಬರ್ತಾ ಇದೆ. ಅವಾಗ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಸಮೀಪವಾಗಿ ಬರೋದ್ರಿಂದ ನಾವು ಆತನ ಎದುರುಗೊಳ್ಳೋದ್ರಿಗೆ ನಾವು ಬಹಳ ಏನು ಮಾಡಬೇಕು, ಈ ದಿನಗಳಲ್ಲಿ ಒಬ್ಬರಿಗೊಬ್ಬರು ಕೂಡಿ ಬರಬೇಕು. ಒಬ್ಬರಿಗೊಬ್ಬರು ಕೂಡಿ ಬಂದು ಪ್ರಾರ್ಥನೆಗಳಲ್ಲಿ, ಉಪವಾಸಗಳಲ್ಲಿ, ಅಭಿಷೇಕದಲ್ಲಿ, ಆರಾಧನೆಯಲ್ಲಿ, ದೇವರ ವಾಕ್ಯಗಳಲ್ಲಿ ಒಬ್ಬರಿಗೆ ಒಬ್ಬರು ಬಲಗಳನ್ನು ಹೊಂದಿಕೊಂಡು ನಾವು ಆಯತ್ತವಾಗಬೇಕು. ಹಾಲೆಲೂಯ. ಆದರೆ ಈ ಆತ್ಮಿಕ ರೀತಿ ಸಭೆಗಳಲ್ಲಿ, ಸತ್ಯ ಬೋಧಿಸಲ್ಪಡುವಂಥ ಸಭೆಗಳಲ್ಲಿ ಇವತ್ತು ಬಹಳ ಜನಗಳು ಇರೋಕ್ಕೆ ಇಷ್ಟಪಡಲ್ಲ, ಬರೋಕ್ಕೆ ಇಷ್ಟಪಡಲ್ಲ. ಕಾರಣ ದೇವರ ವಾಕ್ಯ ಅವರಿಗೆ ಕಠಿಣವಾಗಿರುತ್ತೆ. ಅಂದರೆ ಪೌಲ್ ಹೇಳ್ತಾನೆ, ಈ ಕೊನೆ ಕಾಲದಲ್ಲಿ ದೇವರ ವಾಕ್ಯವನ್ನು ಖಂಡಿಸು, ಗದರಿಸು, ಎಚ್ಚರಿಸು, ಬೋಧಿಸು.
ಅಲ್ಲೇಲೂಯ. ಯಾಕಂದರೆ ಅನೇಕರು ಇವತ್ತು ಒಂದು ಆತ್ಮಿಕ ರೀತಿ ಸಭೆಗಳಲ್ಲಿ, ಒಂದು ಒಳ್ಳೆ ಸತ್ಯ ಮಾರ್ಗದಲ್ಲಿ ನಡೆಸುವ ಸಭೆಗಳಲ್ಲಿ, ಒಂದು ಸ್ಟ್ರಿಕ್ಟಾಗಿ ನಡೆಸುವಂಥ ಸಭೆಗಳನ್ನ ಜನ ಇಷ್ಟಪಡಲ್ಲ. ಅಂದರೆ ಬಹಳ ಕಂಡೀಷನ್ ಇರೋದ್ರಿಂದ ಅವ್ರಿಗೆ ಅದನ್ನು ಅನುಸರಿಸೋಕ್ಕೆ ಕಷ್ಟಪಡ್ತಾರೆ. ಅದನ್ನು ಅವ್ರುಗಳು ಅನುಸರಿಸಿ ಜೀವಿಸೋಕ್ಕೆ ಕಷ್ಟದಿಂದ ಅವರು ಅದನ್ನು ಆ ಸ್ಥಳಗಳಿಗೆ ಬರದಾಗೆ ಏನು ಮಾಡ್ತಾರೆ, ತಮಗೆ ಅನುಕೂಲವಾದ ಅನೇಕ ಸೇವಕರನ್ನ ಇಟ್ಕೊಳ್ತಾರೆ, ಅನುಕೂಲವಾದ ಸಭೆಗಳಿಗೆ ಹೋಗ್ತಾರೆ, ಅವ್ರಿಗೆ ಇಷ್ಟವಾದ ಬೋಧನೆಗಳನ್ನ ಅವ್ರು ಕೇಳೋಕ್ಕೆ ಹೊರಡ್ತಾರೆ. ಹೀಗಾಗಿ ಪೌಲ್ ಹೇಳ್ತಾ ಇದ್ದಾನೆ, ಈ ಕೊನೆ ಕಾಲದಲ್ಲಿ ತೀಟೆ ಕಿವಿಯುಳ್ಳವರಾಗಿ ಅನೇಕರು ತಮಗೆ ಉಪದೇಶಕರುಗಳನ್ನ, ಅನೇಕರು ಸಭೆಗಳನ್ನ ಅನೇಕರು ಈ ರೀತಿಯಾಗಿ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ, ಸತ್ಯದ ಮೇಲೆ ಪ್ರೀತಿ ಇಲ್ಲದವರಾಗಿ ಅನೇಕರು ಏನು ಮಾಡ್ತಾರೆ, ಕೊನೆ ಕಾಲದಲ್ಲಿ ಸೈತಾನ ತಂತ್ರ ಕಾರ್ಯಗಳಲ್ಲಿ, ಅವನ ವಂಚನೆ ಕಾರ್ಯಗಳಲ್ಲಿ ಸಿಕ್ಕಿ ಬೀಳ್ತಾರೆ. ದುರುಪದೇಶಗಳಲ್ಲಿ, ಸುಳ್ಳು ಪ್ರವಾದನೆಗಳಲ್ಲಿ, ಸುಳ್ಳು ಬೋಧಕರು, ಬೈಬಲ್ ಹೇಳುತ್ತೆ ಸುಳ್ಳು ಬೋಧಕರಿದ್ದಾರೆ, ಸುಳ್ಳು ಪ್ರವಾದಿಗಳಿದ್ದಾರೆ, ಸುಳ್ಳು ಕ್ರೈಸ್ತರುಗಳಿದ್ದಾರೆ. ಇವರುಗಳು ಲೋಕದ ಎಲ್ಲ ಕಡೆ ಹರಡಿಕೊಂಡಿದ್ದಾರೆ. ನಮ್ಮ ಊರುಗಳಲ್ಲಿ, ಗ್ರಾಮಗಳಲ್ಲಿ, ರೋಡು ರಸ್ತೆಗಳಲ್ಲಿ, ನಾವು ಇರೋ ಸ್ಥಳಗಳಲ್ಲಿ ಬಹಳ ಹೆಚ್ಚಾಗಿ ಈ ಒಂದು ಸೈತಾನಿಂದ ಉಪಯೋಗಿಸಲ್ಪಡೋರು ಹೆಚ್ಚಾಗ್ಬಿಟ್ಟಿದ್ದಾರೆ. ಯಾಕಂದರೆ ಇವರುಗಳೆಲ್ಲ ವಂಚಿಸಲ್ಪಟ್ಟಿದ್ದಾರೆ. ಹಾಗಾಗಿ ಇವರುಗಳು ಸತ್ಯ ಬೋಧನೆ ಮಾಡೋದಿಲ್ಲ. ಇವರು ನರಕವನ್ನು ಕುರಿತು, ಇವರು ಪರಲೋಕವನ್ನು ಕುರಿತು, ಪರಿಶುದ್ಧವನ್ನು ಕುರಿತು ಅಲ್ವಾ, ದೇವರ ಕಟ್ಟಲೆಗಳನ್ನು ಕುರಿತು ಇವ್ರುಗಳು ಏನು ಮಾಡಲ್ಲ, ಪಾಪಗಳನ್ನು ಕುರಿತು ಬೋಧಿಸೋದಿಲ್ಲ. ಇವರುಗಳು ಜನರಿಗೆ ಅನುಕೂಲವಾಗಿ ಅವರ ಆಶೀರ್ವಾದಗಳನ್ನ ಬೋಧಿಸ್ತಾರೆ. ಯಾಕಂದರೆ ಅವರಿಂದ ಇವರು ಲಾಭವನ್ನು ಸಂಪಾದಿಸಿಕೊಳ್ಳಲು, ಅವರಿಂದ ಇವರುಗಳು ಬೋಧಕರು ಎನಿಸಿಕೊಳ್ಳಬೇಕು. ಅವರಿಂದ ಇವರುಗಳು ಅನೇಕರು ಏನು ಮಾಡ್ತಾರೆ, ತನ್ನ ಲಾಭಕ್ಕಾಗಿ ಜನಗಳನ್ನ ವಂಚಿಸಿ ದೇವರ ವಾಕ್ಯಗಳಿಂದ ಇವರು ಹೊರಗಡೆ ಹೋಗುವಾಗೆ, ಸತ್ಯ ಮಾರ್ಗಗಳಿಂದ ಹೊರಗಡೆ ಹೋಗುವಾಗೆ ಇವರುಗಳು ಅನೇಕನ ವಂಚಿಸಿಕೊಂಡಿದ್ದಾರೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ಓ ದೇವ ಜನರೇ ಎಚ್ಚೆತ್ತುಕೊಳ್ಳ್ರಿ, ಕರ್ತನ ಬರೋಣ ಬಹಳ ಸಮೀಪವಾಗಿದೆ. ನೀವು ಆರಂಭದಲ್ಲಿ ಯಾವ ಸತ್ಯವನ್ನು ಕೇಳಿದ್ರಿ, ಯಾವ ಸತ್ಯವನ್ನು ಕೇಳಿದ್ರಿ, ಯಾವ ಸಭೆಯಲ್ಲಿ ದೇವರು ನಿಮ್ಮನ್ನು ನೆಟ್ಟಿಕ್ಕಿದ್ದಾನೆ, ಯಾವ ಸ್ಥಳದಲ್ಲಿ ನೀವು ಸತ್ಯದಲ್ಲಿ ಬೆಳೆದಿದ್ದೀರಾ, ಯಾವ ಸ್ಥಳದಲ್ಲಿ ಅಭಿಷೇಕ, ಯಾವ ಸ್ಥಳದಲ್ಲಿ ಸತ್ಯ ತಿಳ್ಕೊಂಡ್ರಿ, ಯಾವ ಸ್ಥಳದಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸಿದ್ದಾನೆ, ಆ ಸ್ಥಳದಲ್ಲಿ ನಿಂತು ನೀವು ಫಲ ಕೊಡುವರಾಗಿರಬೇಕು. ಯೇಸು ಬರುವವರೆಗೂ ಆ ಸ್ಥಳದಲ್ಲಿ ನೆಲೆಯಾಗಿ ನೀವು ನಿಲ್ಲಬೇಕು. ಒಂದು ವೇಳೆ ದೇವರು ನಿಮ್ಮನ್ನು ನಂಬಿಗಸ್ತರೆಂದು ಅವರು ತಿಳಿದ ಮೇಲೆ ದೇವರು ನಿಮ್ಮನ್ನೇ ಹೊರಗಡೆ ಕರ್ಕೊಂಡೋಗಿ ಅನೇಕ ಸೇವೆ ಮಾರ್ಗಗಳಲ್ಲಿ, ಅನೇಕ ಒಂದು ಅವರ ರಾಜ್ಯದ ಮಹಿಮೆಯಾದ ಕಾರ್ಯಗಳಲ್ಲಿ ಅವರೇ ನಿಮ್ಮ ಒಟ್ಟಿಗೆ ಮಾತನಾಡಿ ಅವ್ರು ನಿಮ್ಮನ್ನು ನಡೆಸೋರಾಗಿರ್ತಾರೆ. ಹಾಗಾಗಿ ಸುಳ್ಳು ಬೋಧನೆಗಳಿಗೆ ಕಿವಿ ಕೊಡಬೇಡ್ರಿ, ಸುಳ್ಳು ಉಪದೇಶಗಳಿಗೆ ಕಿವಿ ಕೊಡಬೇಡ್ರಿ, ಸುಳ್ಳು ಪ್ರವಾದನೆಗಳಿಗೆ ಕಿವಿ ಕೊಡಬೇಡ್ರಿ. ಸಭೆಗಳನ್ನ ಬಿಟ್ಟು ಬೇರೆ ಬೇರೆ ಸಭೆಗಳು, ಸುಳ್ಳಾದ ಸಭೆಗಳು, ಸುಳ್ಳಾದ ಆರಾಧನೆಗಳು, ಸುಳ್ಳಾದ ಉಪದೇಶಗಳು, ಇದರಲ್ಲಿ ಹೋಗಿ ಸಿಕ್ಕಾಕೊಳ್ಬಾರ್ದು. ಇದರಲ್ಲಿ ಹೋಗಿ ನಾವು ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿಂದ ಮತ್ತೆ ವಾಪಸ್ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಬಹಳ ಎಚ್ಚರವಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಕೀರ್ತನೆ ನೋಡುವಾಗೆ ಕೀರ್ತನೆ 84:4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಸ್ತುತಿಸುತ್ತಾರೆ. ನೋಡಿದ್ರಾ, ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು. ಆಗ ದೇವರ ಆಲಯದಲ್ಲಿ ಯಾವಾಗೆಲ್ಲ ಪ್ರಾರ್ಥನೆಗಳಿಗೆ ಬರ್ತೀರಾ, ಯಾವಾಗೆಲ್ಲ ಉಪವಾಸಗಳು ಬರ್ತೀರಾ, ಯಾವೆಲ್ಲ ನೈಟ್ ಪ್ರೇಯರ್ಗಳು ಬರ್ತೀರಾ, ಯಾವಾಗೆಲ್ಲ ದೇವರ ವಾಕ್ಯಗಳನ್ನ ಕೇಳೋಕೆ ಬರ್ತೀರಾ, ಯಾವಾಗೆಲ್ಲ ದೇವರ ಸಮ್ಮುಖನ ಹುಡ್ಕೊಂಡು ದೇವರ ಆಲಯದಲ್ಲಿ ಬಂದು ದೇವರ ಸಮ್ಮುಖದಲ್ಲಿ ಕುಳಿತು ಆ ಸ್ಥಳದಲ್ಲಿ ವಾಸವಾಗಿದ್ದು ದೇವರ ಕಾರ್ಯಗಳನ್ನ ನೀವು ಅನುಸರಿಸ್ತೀರೋ ಅಂಥವ್ರು ಎಷ್ಟೋ ಧನ್ಯರು, ಅಂಥವ್ರು ಎಷ್ಟೋ ಭಾಗ್ಯವಂತರು. ಅವರು ದೇವರಿಗೆ ಉತ್ತಮವಾದ ಫಲಗಳನ್ನು ಕೊಡ್ತಾರೆ. ಅವರ ಜೀವಿತಗಳಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನ ದೇವರಿಗಾಗಿ ಅವರು ಮಾಡುವರಾಗಿರ್ತಾರೆ. ಅವರು ದೇವರ ರಾಜ್ಯಕ್ಕೆ ಒಂದು ಒಳ್ಳೆ ಪ್ರಯಾಸಗಳನ್ನ ಪಡುವರಾಗಿ ಒಂದು ನಿತ್ಯ ಆಶೀರ್ವಾದಗಳಿಗೆ ಅವ್ರಿಗೆ ಬಾಧ್ಯರಾಗ್ತಾರೆ. ನೋಡ್ರಿ, ಅವರು ನಿತ್ಯವೂ ನಿನ್ನ ಸ್ತುತಿಸುತ್ತಾರೆ. ಒಂದು ಸಭೆ ಒಳಗಡೆ ಯಾವಾಗಲೂ ಸ್ತುತಿ ಇರಬೇಕು, ದೇವರ ವಾಕ್ಯ ಬೋಧಿಸಲ್ಪಡಬೇಕು, ಒಂದು ಉಪವಾಸ ಪ್ರಾರ್ಥನೆ ಇರಬೇಕು, ಮತ್ತು ಯಾವಾಗಲೂ ಒಂದು ದೇವರ ಒಂದು ಪರಿಶುದ್ಧ ಕಾರ್ಯಗಳನ್ನು ಕುರಿತು ಸಭೆಗಳಲ್ಲಿ ಜನಗಳನ್ನ ಈ ದಿನಗಳಲ್ಲಿ ಪರಿಶುದ್ಧಗೊಳಿಸಿ ಕರ್ತನ ಬರೋಣಕ್ಕೆ ಆಯತ್ತಪಡಿಸಿಕೊಂಡಿರಬೇಕು. ಹಾಗಾಗಿ ನೋಡುವಾಗೆ ಇಂಥ ಒಳ್ಳೆ ಸಭೆಗಳನ್ನ ಬಿಟ್ಟು ಜನಗಳೇನು ಮಾಡ್ತಾರೆ, ಒಳ್ಳೆ ಬೋಧನೆಗಳನ್ನ ಬಿಟ್ಟು ಜನರು ಏನು ಮಾಡ್ತಾರೆ, ಒಳ್ಳೆ ಒಂದು ಸಭೆಗಳು, ಬೋಧನೆಗಳು ಸೇವಕರುಗಳ ಇರಬೇಕಾದ ಸ್ಥಳದಲ್ಲಿ ಇಲ್ಲದೆ ಈ ಜನಗಳೇನು ಮಾಡ್ತಾ ಇದ್ದಾರೆ, ಇವತ್ತು ನಾನಾ ಕಡೆ ಚದರಿ ಹೋಗ್ತಾ ಇದ್ದಾರೆ. ಸೈತಾನ ಅವರ ಮನಸ್ಸುಗಳನ್ನ, ಸೈತಾನ ಅವರ ಜೀವಿತಗಳನ್ನ ಇಂಥ ಒಂದು ಒಳ್ಳೆ ಆತ್ಮೀಕ ರೀತಿ ಸ್ಥಳಗಳಲ್ಲಿ ನಿಲ್ಲದಾಗೆ ಅವ್ರುಗಳನ್ನ ಚದುರಿಸ್ಕೊಂಡಿದ್ದಾನೆ ಸೈತಾನ.
ಈ ರೀತಿಯಾಗಿ ಚದ್ರಿ ಹೋಗುವಾಗೆ ಅವರು ಮತ್ತೆ ದೇವರಲ್ಲಿ ನಿಲ್ಲೋಕೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಹೋಗಿರುವಂಥ ಎಲ್ಲ ಜನರೇ, ಈ ವಾಕ್ಯನ ಕೇಳಿಕೊಳ್ಳೋರೆ ಎಚ್ಚೆತ್ತುಕೊಳ್ರಿ. ಸಭೆಯಾಗಿ ಕೂಡಿಕೊಳ್ಳೋದನ್ನ ನಾವು ಬಿಟ್ಟು ಬಿಡಬಾರದು. ಅಪೊಸ್ತಲರ ಕಾಲದಲ್ಲಿ ರಕ್ಷಿಸಲ್ಪಟ್ಟಂಥ ಎಲ್ಲ ಜನರು ಸಭೆಯಲ್ಲಿ ಕೂಡಿಸಲ್ಪಟ್ರು. ಸಭೆಯಲ್ಲಿ ಕೂಡಿಸಲ್ಪಟ್ಟ ಮೇಲೆ ಅವರು ಪ್ರತಿದಿನ ಏನು ಮಾಡ್ತಾ ಇದ್ರು ಅಂದರೆ, ಅಪೊಸ್ತಲರ ಬೋಧನೆಗಳನ್ನ ಪ್ರತಿದಿನ ಕೇಳುವರಾಗಿದ್ರು, ಪ್ರತಿದಿನ ರೊಟ್ಟಿ ಮುರಿಯೋರಾಗಿದ್ರು, ಪ್ರತಿದಿನ ಅನ್ಯೋನ್ಯತೆ ಐಕ್ಯದಲ್ಲಿ, ಪ್ರತಿದಿನ ಅವರುಗಳು ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದರು. ದೇವಾಲಯದಲ್ಲಿ ಕೂಡುತ್ತಾ, ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ದೇವರನ್ನ ಕೊಂಡಾಡುವರಾಗಿದ್ದರು ಎಂದು ಬರೆಯಲ್ಪಟ್ಟಿದೆ. ನೋಡಿದ್ರೆ ಆದಿ ಅಪೊಸ್ತಲರ ಕಾಲದಲ್ಲಿ ಆ ದೇವ ಜನರು ದೇವರ ಬರೋಣಕ್ಕೆ ತಮ್ಮನ್ನ ಆ ರೀತಿಯಾಗಿ ಆಯತ್ತಪಡಿಸಿಕೊಳ್ತಾ ಇದ್ರು. ಈ ಕೊನೆ ದಿನಗಳಲ್ಲಿ ಇದನ್ನ ಕೇಳಿಕೊಂಡಿರೋರು, ನೋಡಿಕೊಂಡವರು ಎಲ್ಲರೂ ನೀವು ಪ್ರತಿದಿನ ಏನು ಮಾಡಬೇಕು? ದೇವರ ವಾಕ್ಯಗಳನ್ನ ಕೇಳುವರಾಗಿರ್ಬೇಕು. ಅಂದರೆ ವಾಕ್ಯವೇ ನಮ್ಮ ಆತ್ಮಕ್ಕೆ ಆಹಾರವಾಗಿದೆ. ಆ ಎಲ್ಲ ದೇವ ಜನರ ಐಕ್ಯದಲ್ಲಿ ನಾವು ಒಟ್ಟಾಗಿ ಸೇರುವರಾಗಿರಬೇಕು. ಅನೇಕರು ಐಕ್ಯದಲ್ಲಿ ಸೇರೋದಿಲ್ಲ. ಸೇವಕರ ಜೊತೆ, ವಿಶ್ವಾಸಿಗಳ ಜೊತೆ ಅಲ್ವಾ, ಪ್ರಾರ್ಥನೆ ಮಾಡೋರ ಜೊತೆ, ಸಭೆಗಳೊಟ್ಟಿಗೆ ಕೆಲವರು ಸೇರೋದಿಲ್ಲ. ಅವರುಗಳು ಒಂಟಿಯಾಗಿರ್ತಾರೆ. ಅವ್ರು ಎಲ್ಲರ ಜೊತೆ ಸೇರೋಕ್ಕೆ ಇಷ್ಟಪಡಲ್ಲ. ದೇವರಿಗೆ ಆ ರೀತಿ ಎಲ್ಲ ಕಾರ್ಯ ಇಷ್ಟ ಆಗಲ್ಲ. ಏಸಪ್ಪ ಈ ಲೋಕದಲ್ಲಿ ಇರೋಕೆ ನೋಡ್ರಿ, ಒಬ್ಬನೇ ಇರೋಕ್ಕೆ ಇಷ್ಟಪಡ್ದಿರ 12 ಮಂದಿ ಶಿಷ್ಯನ ಆರಿಸಿ ತನ್ನೊಟ್ಟಿಗೆ ತೆಗೆದುಕೊಂಡನು. ಅವರು ತನ್ನ ಸಂಗಡ ಇರಬೇಕು, ಹೊರಗಡೆ ಹೋಗಿ ಸುವಾರ್ತೆನ ಸಾರಬೇಕು. ಏಸು ಹೇಳ್ತಾರೆ, ನಾನು ನನ್ನ ತಂದೆ ಒಂದಾಗಿರುವ ಹಾಗೆ ನೀವು ಒಂದಾಗಿರಬೇಕು ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಇವತ್ತು ಸೈತಾನದವನು ಬಹಳ ಏನು ಮಾಡ್ತಾನೆ? ಜನಗಳನ್ನ ವಂಚಿಸಿಕೊಂಡಿದ್ದಾನೆ, ದುರ್ಬೋಧನೆಗಳಲ್ಲಿ ವಂಚಿಸಿಕೊಂಡಿದ್ದಾನೆ, ಸುಳ್ಳು ಪ್ರವಾದನೆಗಳಲ್ಲಿ ವಂಚಿಸಿಕೊಂಡಿದ್ದಾನೆ. ಆ ಸಭೆಗಳು, ಈ ಸಭೆಗಳು, ಈ ಕೂಟ, ಆ ಕೂಟ, ಆ ಮೊಬೈಲಲ್ಲಿ ಯೂಟ್ಯೂಬ್ಗಳಲ್ಲಿ ಬರುವಂಥ ಎಲ್ಲ ಆರಾಧನೆ ಪ್ರಾರ್ಥನೆಗಳು ಈ ರೀತಿಯಾಗಿ ನೋಡಿ ನೋಡಿ ಕೇಳಿ ಕೇಳಿ ಅನೇಕರು ವಂಚಿಸಲ್ಪಟ್ಟು ಸತ್ಯ ಬೋಧನೆಗಳನ್ನು ಬಿಟ್ಟು ಒಂದು ಒಳ್ಳೆ ದೇವ ಮಹಿಮೆಯನ್ನು ಕಳ್ಕೊಳ್ತಾ ಇದ್ದಾರೆ ಮಕ್ಕಳೇ ಇವತ್ತು. ಹಲ್ಲೆಲೂಯಾ. ಇದು ಮಹಾ ಸೈತಾನ ತಂತ್ರವಾಗಿರುತ್ತೆ. ಹಾಗಾಗಿ ನೀವು ಬಹಳ ಎಚ್ಚರವಾಗಿದ್ದು, ಕರ್ತನು ನಿಮ್ಮನ್ನು ಅಭಿಷೇಕ ಮಾಡಿರೋ ಸ್ಥಳದಲ್ಲಿ, ಸತ್ಯದಲ್ಲಿ ಬೆಳೆಸಿರೋ ಸ್ಥಳದಲ್ಲಿ, ಆಮೇಲೆ ನೀವು ನಿಮ್ಮನ್ನ ದೇವರು ಎಲ್ಲಿ ನೆಟ್ಟಿಕ್ಕಿರ್ತಾನೋ ಆ ಸ್ಥಳದಲ್ಲಿ ಕರ್ತನ ಚಿತ್ತವನ್ನು ಮಾಡುವವರೆಗೆ ಒಂದು ಭಯಭಕ್ತಿಯಾಗಿ ಒಂದು ಸಭೆ ಒಳಗಡೆ, ಒಂದು ಸೇವಕರ ಕೈ ಕೆಳಗಡೆ ಒಂದು ಒಳ್ಳೆ ಸ್ಥಿತಿಗಳಲ್ಲಿ ನೀವು ಇರುವುದಾದರೆ ಅದೇ ದೇವರ ಚಿತ್ತ. ಅದರಲ್ಲಿ ಬೆಳೀತಾ ಬೆಳೀತಾನೆ ದೇವರು ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉಪಯೋಗಪಡಿಸಲು ಶಕ್ತನಾಗಿರ್ತಾನೆ. ಹಾಲೆಲೂಯಾ. ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ದೇವ ಜನರೇ ಆಲೋಚಿಸ್ರಿ, ಸ್ವಲ್ಪ ಆಲೋಚಿಸ್ರಿ. ಯಾಕಂದರೆ ಏಸು ಹೇಳ್ತಾರೆ, 2 ಯಜಮಾನನಿಗೆ ಸೇವೆ ಮಾಡೋಕ್ಕಾಗಲ್ಲ. ಮತ್ತು ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ಅದರಲ್ಲಿ ಬಹು ಜನರು ಹೋಗ್ತಾ ಇದ್ದಾರೆ. ಸಭೆಗಳಲ್ಲಿ ಸ್ವಲ್ಪ ಕಂಡೀಷನ್ ಮಾಡಿದ್ರೆ, ಕಠಿಣವಾಗಿ ಬೋಧನೆ ಮಾಡಿದ್ರೆ ಅವ್ರಿಗೇನಾಗುತ್ತೆ ಗೊತ್ತಾ? ತುಂಬ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ಈ ಥರ ಎಲ್ಲ ನಾವು ನಡ್ಕೊಳಕ್ಕಾಗಲ್ಲ, ಈ ರೀತಿ ಎಲ್ಲ ನಾವು ಜೀವಿಸೋಕ್ಕಾಗಲ್ಲ, ಈಗೆಲ್ಲ ನಾವು ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೊಂಥರ ಕಠಿಣವಾಗಿರುತ್ತೆ. ಆದರೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು. ಅವ್ರು ಏನಾದರೂ ತಪ್ಪು ಮಾಡ್ಕೊಂಡು ಹೋಗ್ರಿ, ಪ್ರೇಯರ್ ಮಾಡದಿರೋ ಹೋಗ್ರಿ, ಸಭೆಗೆ ಬರ್ದಿರೋ ಹೋಗ್ರಿ, ಪರಿಶುದ್ಧವಾಗಿ ಇರ್ರಿ, ಇಲ್ದಿರೋ ಹೋಗ್ರಿ, ದೇವರು ಕಟ್ಟಲೆ ಕೈಗೊಳ್ದಿರೋ ಹೋಗ್ರಿ, ಹೆಂಗೆ ಬೇಕಾದರೂ ನೀವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಅವ್ರ ಖುಷಿ. ಯಾಕಂದರೆ ದೇವರು ಕೇಳ್ತಾ ಅಂಥವ್ರುಗಳು ದೊಡ್ಡ ನಾಶದ ಬಾಗಿಲಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಆ ದೊಡ್ಡ ನಾಶದ ಬಾಗಿಲಲ್ಲಿ ಹೋಗುವಾಗ ಅದು ಎಲ್ಲಿ ಹೋಗುತ್ತಂದರೆ ನಿತ್ಯ ನರಕ ಕರ್ಕೊಂಡು ಹೋಗುತ್ತೆ. ಇಕ್ಕಟ್ಟದ ಬಾಗಿಲು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇಕ್ಕಟ್ಟಂದರೆ ದೇವರ ಕಾರ್ಯಗಳು ಕಠಿಣವಾಗಿರುತ್ತೆ, ಅದು ಒಂದು ಕಂಡೀಷನ್ವಾಗಿರುತ್ತೆ. ಹೀಗೆ ಇರಬೇಕು, ಹಾಗೆ ಇರಬೇಕು, ಹಿಂಗೆ ನಡ್ಕೊಳ್ಬೇಕು, ಹಂಗೆ ನಡ್ಕೊಳ್ಬೇಕು, ದೇವ್ರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದು ಅಂದ್ಬಿಟ್ಟು ಅದನ್ನು ಖಂಡಿಸಿ ಗದರಿಸಿ ಹೇಳುವಾಗೆ ಜನರು ಏನು ಮಾಡಬೇಕು? ಅದನ್ನು ಸಂತೋಷವಾಗಿ ಕೇಳಬೇಕು. ಯಾಕಂದರೆ ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕು. ನಿಮ್ಮ ಆತ್ಮ ರಕ್ಷಣೆ ಹೊಂದಿ ಸುರಕ್ಷಿತವಾಗಿ ಈ ಭೂಮಿಯ ಎಲ್ಲ ಪಾಪಗಳಲ್ಲಿ ಸಿಗಾಕೊಳ್ದಿರಾ, ಅಂಧಿಕ್ರಿಸ್ತನ ಆಳ್ವಿಕೆಯಲ್ಲಿ ಕೈ ಬಿಡಲ್ಪಡ್ದಿರಾ ನೀವು ಪ್ರತಿಯೊಬ್ಬರುಗಳು ಏನು ಮಾಡಬೇಕು? ದೇವರ ರಾಜ್ಯಕ್ಕೆ ಆಯತ್ತವಾಗಬೇಕು. ಯೇಸು ಕ್ರಿಸ್ತನ ಸಂಧಿಸಲು ನೀವು ಆಯತ್ತವಾಗಬೇಕು. ಹಾಗಾಗಿ ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ಸಭೆಗಳಿಗೆ ಹೊರಟು ಬನ್ನಿರಿ, ಪ್ರಾರ್ಥನೆಗಳಿಗೆ ಹೊರಟು ಬನ್ನಿರಿ, ಉಪವಾಸಗಳಿಗೆ ಹೊರಟು ಬನ್ನಿರಿ, ದೇವರ ವಾಕ್ಯಗಳನ್ನು ಕಿವಿಗೊಟ್ಟು ಕೇಳ್ರಿ, ಆಲೋಚಿಸ್ರಿ, ಸತ್ಯದ ಕಡೆ ನಿಮ್ಮ ಹೃದಯಗಳನ್ನ ತಿರುಗಿಸ್ರಿ, ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲನೂ ದೇವರು ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನಗಳು ಸ್ವಾಮಿ ಅಪ್ಪ, ಅವ್ರಿಗೆ ಜ್ಞಾನ ಕೊಡು, ತಿಳುವಳಿಕೆ ಕೊಡು ಅಪ್ಪ. ಯಾವ ರೀತಿಯಾಗಿ ಆರಂಭದಲ್ಲಿ ಅಪ್ಪ ಸತ್ಯ, ಅಭಿಷೇಕ, ರಕ್ಷಣೆ ಯಾವ ಸ್ಥಳದಲ್ಲಿ ಅವ್ರಿಗೆ ನೀನು ಕೊಟ್ಟು ಅದೇ ಸ್ಥಳಗಳಲ್ಲಿ ಮತ್ತೆ ಅವ್ರು ನಿಲ್ಲುವರಾಗಿರಬೇಕು, ಫಲ ಕೊಡುವರಾಗಿರಬೇಕು. ನಿನ್ನ ಬರೋಣಕ್ಕೆ ಅವರು
ನಂಬಿಗಸ್ತರಾಗಿದ್ದು ಆಯತವಾಗಿ ನೀನು ಚಿತ್ತ ಮಾಡಿ ನೀನು ಎದುರುಗೊಳ್ಳುವರಾಗಿರ್ಬೇಕಪ್ಪ. ಎಲ್ಲ ಮಕ್ಕಳನ್ನ ನೀನು ಸಂಧಿಸ್ರಿ, ಎಲ್ಲರನ್ನ ತಿರುಗಿಸ್ರಿ, ಎಲ್ಲರ ನಿನ್ನ ಆಲಯದಲ್ಲಿ ನಿಲ್ಲಿಸ್ರಿ. ನಿಮ್ಮ ಕರಗಳಲ್ಲಿ ಕೊಡ್ತೀನಿ. ಪ್ರಾರ್ಥನೆ ಕೆಳಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವ ಮಕ್ಕಳು ಇದನ್ನು ಕೇಳಿಕೊಂಡಿರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರನ್ನ ಎಚ್ಚರಿಸ್ರಿ, ಎಲ್ಲರನ್ನ ಎಚ್ಚರಿಸ್ರಿ, ಭಾಗವಹಿಸ್ರಿ. ದೇವನವನ್ನ ಆಶೀರ್ವದಿಸ್ಲಿ. ಗಾಡ್ ಬ್ಲೆಸ್ ಯು. ಆಮೇನ್.